ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಾನೊಂದು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ಇವತ್ತು. ನಿಮ್ಮ ಜೀವನವನ್ನ ಬದಲಾಯಿಸುವಂತ ಶಕ್ತಿ ಏನಿದೆಯಲ್ಲ, ಅದು ಎಲ್ಲಿದೆ? ಅದು ನಿಮ್ಮ ಹಣದಲ್ಲೂ ಇಲ್ಲ, ನಿಮ್ಮ ಪರಿಸ್ಥಿತಿಯಲ್ಲೂ ಇಲ್ಲ, ಮತ್ತೆ ನಿಮ್ಮ ಅದೃಷ್ಟದಲ್ಲಿ ಅಂತೂ ಇಲ್ಲವೇ ಇಲ್ಲ. ಹಾಗಿದ್ರೆ ಎಲ್ಲಿದೆ? ಅದು ನಮ್ಮ ಆಲೋಚನೆಯಲ್ಲಿ ಇರುವಂಥದ್ದು. ಈಗ ಒಬ್ಬ ವ್ಯಕ್ತಿ ಹೇಗೆ ಆಲೋಚನೆ ಮಾಡ್ತಾನೋ ಅದೇ ರೀತಿಯಲ್ಲಿ ಅವನ ಜೀವನ ಬದಲಾಗ್ತಾ ಹೋಗುತ್ತೆ. ರೀತಿಯಲ್ಲಿ ನನಗೆ ಆಗೋದೇ ಇಲ್ಲ, ನನ್ನ ಜೀವನನೇ ಇಷ್ಟು ಅಂತೆಲ್ಲ ಯೋಚನೆ ಮಾಡಿದರೆ ಅದೇ ರೀತಿ ಜೀವನ ಸಾಗ್ತಾ ಹೋಗುತ್ತೆ. ಆಗದೆ ಇರೋ ಅಂಥದ್ದೇ ಆಗ್ಬಿಟ್ಟತ್ತೆ. ಅದೇ ನಾನು ಮಾಡಿಯೇ ಮಾಡ್ತೀನಿ, ನಾನು ಇಲ್ಲಿ ಗೆದ್ದೇ ಗೆಲ್ತೀನಿ, ಈ ಕೆಲಸವನ್ನು ನಾನು 100% ಮಾಡ್ತೀನಿ ಅನ್ನೋ ನಂಬಿಕೆಯಿಂದ, ಆಲೋಚನೆಯಿಂದ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡ್ರೆ ಖಂಡಿತ ಆ ಕೆಲಸದಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೀವಿ. ಜೊತೆಗೆ ನಮ್ಮ ಜೀವನವೂ ಸಹ ಬದಲಾಗತ್ತೆ. ಮೊದಲು ಯಶಸ್ಸು ಅನ್ನೋದು ಮನಸ್ಸಿನಲ್ಲಿ ಹುಟ್ಟುವಂಥದ್ದು, ನಂತರ ಅದು ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ. ಮನಸ್ಸಿನಲ್ಲಿರುವ ಆಲೋಚನೆಯನ್ನ ನಾವು ಕಾರ್ಯಗತಗೊಳಿಸಿದಾಗ ಯಶಸ್ಸು ನಮ್ಮ ಕೈಲಿ ಇರತ್ತೆ. ಇಂದಿನಿಂದ ನೀವು ಒಂದು ಸಣ್ಣ ಬದಲಾವಣೆಯನ್ನ ಮಾಡಿಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಜೀವನ ತುಂಬಾ ಚೆನ್ನಾಗಿದೆ, ಇವತ್ತು ನನ್ನ ದಿನ ಅದ್ಭುತವಾಗಿದೆ, ನಾನು ಅಂದುಕೊಂಡ ಕೆಲಸಕ್ಕೆ ಇವತ್ತು ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ, ನಿನ್ನೆಗಿಂತ ಇವತ್ತೊಂದು ಮತ್ತೊಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೊಸ ಹೆಜ್ಜೆಯನ್ನು ಇಟ್ಟು ನನ್ನ ಗುರಿಯನ್ನು ಸಾಧಿಸ್ತಿದ್ದೀನಿ ಅನ್ನೋ ಯೋಚನೆಯನ್ನ ಮನಸ್ಸಿಗೆ ತುಂಬಿಕೊಳ್ಳಿ. ದಿನವೆಲ್ಲ ಹಾಗೆ ಸಕ್ಸಸ್ ಆಗೋದಕ್ಕೆ, ಹೆಜ್ಜೆಗಳನ್ನು ಇಡ್ತಾ ಹೋಗೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ಯೋಚನೆ ಏನಿದೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಮತ್ತೆ ನಿಮ್ಮ ಅಭ್ಯಾಸವನ್ನು ಬದಲು ಮಾಡುತ್ತೆ. ಜೊತೆಗೆ ನಿಮ್ಮ ಭವಿಷ್ಯವನ್ನು ಸಹ ನೀವು ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಯೋಚನೆಯನ್ನ ಬದಲಿಸಿಕೊಂಡು ನೀವು ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಬೇಕು, ಮತ್ತು ಯೋಗ ನಿದ್ರೆಯ ಅಭ್ಯಾಸವನ್ನು ಮಾಡಬೇಕು. ನಾನು ಪ್ರಾಣಾಯಾಮವನ್ನು ನಿಮಗೆ ಕಲಿಸಿಕೊಡೋದಕ್ಕೆ ತರಗತಿಗಳನ್ನು ಪ್ರಾರಂಭಿಸಿದ್ದೀನಿ. ನೀವು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅಲ್ಲಿ ಆ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ವೀಕ್ಷಕರೇ, ನೀವು ನಿಮ್ಮ ಯೋಚನೆಯನ್ನು ಬದಲಿಸಿ, ದೃಷ್ಟಿಕೋನವನ್ನು ಬದಲಿಸೋದ್ರಿಂದ ನಿಮ್ಮ ಜೀವನವೇ ಬೆಳಕಾಗೋದನ್ನು ನೀವು ನೋಡಬಹುದು. ನಿಮ್ಮ ಒಂದು ಆಲೋಚನೆ ಬದಲಾದರೆ ಖಂಡಿತ ನೀವು ನಿಮ್ಮನ್ನು ಒಂದು ಯಶಸ್ಸಿನ ಮಾರ್ಗದಲ್ಲಿ, ಯಶಸ್ಸಿನ ಒಂದು ಗುರಿಯನ್ನು ತಲುಪೋದಕ್ಕೆ ಖಂಡಿತ ಸಾಧ್ಯವಿದೆ. ನೀವು ಆ ಕಡೆಗೆ ಆಲೋಚಿಸುವ ಪ್ರಯತ್ನವನ್ನು ಮಾಡೋದಷ್ಟೇ ನಿಮ್ಮ ಕೆಲಸ. ಯೋಚನೆಯನ್ನು ಬದಲಿಸೋದಕ್ಕೆ ಏನು ಮಾಡಬೇಕು ಅನ್ನೋದೆಲ್ಲ ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ, ನನ್ನ ಚಾನೆಲ್ನಲ್ಲಿ. ನೀವು ಸಹ ಆ ನಿಯಮಗಳನ್ನು ಪಾಲಿಸ್ಕೊಳ್ತಾ ಹೋಗಿ.